ಕಾಂಪೊನೆಂಡೋ ಆ್ಯಂಡ್ ಡಿವಿಡೆಂಡೋ. ಓಕೆ, ವೆರಿ ಗುಡ್. ಈ ಎರಡು ಪದಗಳು, ದೀಸ್ ಟೂ ವರ್ಡ್ಸ್ ಗಿವ್ ಟೂ ಡಿಫ್ರೆಂಟ್ ಮೀನಿಂಗ್ಸ್. ಒಂದೊಂದು ವರ್ಡ್, ಒಂದೊಂದು ಪದ ಏನೇನು ಅರ್ಥ ನಮಗೆ ಕೊಡೋದು ಅಂತ ನೋಡೋಣ. ಫಸ್ಟ್ ಕಾಂಪೊನೆಂಡೋ. ಕಾಂಪೊನೆಂಡೋ ಅಂತಂದರೆ ಇಟ್ ಹ್ಯಾಸ್ ಟು ಗಿವ್ ದ ಮೀನಿಂಗ್ ಆಫ್ ಅಡಿಷನ್. ನೆಕ್ಸ್ಟ್ ಡಿವಿಡೆಂಡೋ. ಡಿವಿಡೆಂಡೋ ಮಸ್ಟ್ ಡೂ ದ ವರ್ಕ್ ಆಫ್ ಡಿವಿಷನ್. ಬಟ್ ಯು ಆಲ್ ನೋ, ನಿಮ್ಗೆಲ್ಲರಿಗೂ ಗೊತ್ತು, ಇಫ್ ನೀವು ನಿಮ್ಮ ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ಸ್ ಅಲ್ಲಿ ಕ್ಲಿಯರ್ ಆಗಿದ್ರೆ, ಇಲ್ಲ ಪರವಾಗಿಲ್ಲ ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರ್ ಇದೆ, ಅಲ್ಲೂ ಸ್ವಲ್ಪ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬಹುದು. ಸೊ ಐ ಫೀಲ್ ದಟ್ ಯು ನೋ ದೀಸ್ ಥಿಂಗ್ಸ್, ದಟ್ ಡಿವಿಷನ್ ಇನ್ ಆಲ್ಜಿಬ್ರಾ ವಿಲ್ ಬಿ ಡನ್ ಬೈ, ಕ್ಯಾನ್ ಬಿ ಡನ್ ಬೈ ಸಬ್ಟ್ರಾಕ್ಷನ್ ಟು, ಕ್ಯಾನ್ ಬಿ. ಸೊ ಡಿವಿಡೆಂಡೋ ಇಸ್ ಅ ಮೆಥಡ್ ಆಫ್ ಸಬ್ಟ್ರಾಕ್ಷನ್, ರೈಟ್? ಈ ಕಾಂಪೊನೆಂಡೋ ಡಿವಿಡೆಂಡೋ ಯಾಕೆ ಸರ್ ಅಂತ ನೀವು ಕೇಳಬೇಕು. ಬಟ್ ಬಿಫೋರ್ ದಟ್ ಯು ನೀಡ್ ಟು ನೋ ಒಂದು ತಿಳ್ಕೋಬೇಕು, ದಟ್ ಯು ನೀಡ್ ಟು ವಾಚ್ ದಿಸ್ ಇನ್ 1.5x ಸ್ಪೀಡ್, ಇಫ್ ಪಾಸಿಬಲ್ 2x ಸ್ಪೀಡ್ ಆಲ್ಸೋ, ಟು ಸೇವ್ ಯೋರ್ ಟೈಮ್. ನಾವು ನೋಡಿ, ಯಾಕೆ ಸರ್ ಕಾಂಪೊನೆಂಡೋ ಡಿವಿಡೆಂಡೋ, ಈ ಟೆಕ್ನಿಕ್, ದಿಸ್ ಇಸ್ ಅ ಟೆಕ್ನಿಕ್, ಓಕೆ? ಈ ಟೆಕ್ನಿಕ್ನ ನಾನು ಯಾಕೆ ಅಪ್ಲೈ ಮಾಡಬೇಕು, ಅದು ಎಲ್ಲಿ ಅಪ್ಲೈ ಮಾಡಬೇಕು, ವೇರ್ ವಿಲ್ ಐ ಸೇವ್ ಮೈ ಟೈಮ್ ಆ್ಯಂಡ್ ಇಂಪ್ರೂವ್ ಮೈ ಎಫಿಷಿಯನ್ಸಿ ಅಂತ ನಿಮಗೆ ಗೊತ್ತಾಗಬೇಕು. ಫಸ್ಟ್ ಲೆಟ್ ಅಸ್ ನೋ ವಾಟ್ ಆ್ಯಂಡ್ ಹೌ ದೀಸ್ ಟು have come from. Right, we'll start with this, and that will be taken out by a ratio, right? Suppose P by Q ಅಂತ ಒಂದು ರೇಷಿಯೋ ಇದೆ. ಓಕೆ, R by S ಅಂತ ಒಂದು ರೇಷಿಯೋ ಇದೆ. ವೆರಿ ಗುಡ್. ಇಫ್ P by Q equal to R by S and P by Q plus 1 is equal to R by S plus 1, ರೈಟ್? ಅವಾಗ ನೋಡಿ, P plus Q ಟೋಟಲ್ LCM ತಗೊಂಡ್ರೆ by Q, R plus S by S. This is what called addition, and addition here is known as componendo. ಅಲ್ವಾ? ಇಷ್ಟು. ನೆಕ್ಸ್ಟ್ ಇದೇ ರೇಷಿಯೋಲ್ ತಗೊಳ್ಳೋಣ. P by Q is equal to R. Wait a minute. Yeah, this R by S. That implies ಅಲ್ಲ, and. Okay. P by Q minus 1. ಇಫ್ ಒಂದು ಮೈನಸ್ ಮಾಡಿಬಿಟ್ರೆ ಇಲ್ಲೂ ಆರ್ ಬೈ ಎಸ್ -1 ಆಗಬೇಕು. ದೆನ್ ವಾಟ್ ಇಸ್ ಇನ್ಫರ್ ಫ್ರಮ್ ದಿಸ್? P minus Q, LCM, ಕಂಪ್ಲೀಟ್ LCM ತಗೊಂಡ್ರೆ R minus S by S, and this is called subtraction concept, and subtraction concept in this is what called as dividendo. ಈ ಎರಡೂ ಸೇರೋಣ. ಫಸ್ಟ್ ಪಾಯಿಂಟ್ ಇಸ್ ದಿಸ್, ಸೆಕೆಂಡ್ ಪಾಯಿಂಟ್ ಇಸ್ ದಿಸ್. ಈ 2 ಪಾಯಿಂಟ್ಸ್ ಎರಡರಲ್ಲಿ ಈ ಎರಡನ್ನ ನಾವು ಕಂಬೈನ್ ಮಾಡಬೇಕು. ಹೇಗೆ? ಡಿವಿಷನಲ್ಲಿ. ನೋಡಿ, ಇದು ನೆನ್ಪಿಟ್ಕೊಳ್ಳಿ, ರೈಟ್? P plus Q by Q, ರೈಟ್? ಇದನ್ನ ನಾನು P minus Q by Q ಜೊತೆ ಡಿವೈಡ್ ಮಾಡ್ತೀನಿ. ದಟ್ ಮಸ್ಟ್ ಬಿ ಈಕ್ವಲ್ ಟು ಮೇಲ್ಗಡೆ R plus S ಡಿವೈಡ್ ಬೈ S. ಇದೆಯಾ? ನೋಡಿ, ಇದೆಯಾ? ಎಸ್, R plus S ಡಿವೈಡ್ ಬೈ S. ಇದು ಯಾರಿಗೆ ಈಕ್ವೇಟ್ ಆಗಬೇಕು? ಇದು R minus S by S. ನಿಮಗೆ ಗೊತ್ತು, ಇಲ್ಲಿ Q and Q, ಇಲ್ಲಿ S by S ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗ್ತವೆ. P plus Q divided by P minus Q is equal to R plus S by R minus S, provided P by Q equal to R by S. And this rule is called componendo and dividendo. ಇಷ್ಟು ನೀವು ನೆನ್ಪಿಟ್ಕೊಳ್ಳೇಬೇಕು. ಅಂಡ್ ದಿಸ್ ಇಸ್ ವೇರ್ ಫ್ರಮ್ ದಿಸ್ ಕಾಂಪೊನೆಂಡೋ ಡಿವಿಡೆಂಡೋ ಟೆಕ್ನಿಕ್ ಹ್ಯಾಸ್ ಕಮ್ ಔಟ್ ಫ್ರಮ್. ಓಕೆ, ಇದನ್ನ ಎಲ್ಲ ಅಪ್ಲೈ ಮಾಡಬೇಕು? ಆಸ್ ಐ ಸೆಡ್, ಇಟ್ ಈಸ್ ಆಲ್ ಅಪ್ಲಿಕೇಶನ್, ರೈಟ್? ನಿಮ್ಮ ಅಪ್ಲಿಕೇಶನ್ ಎಲ್ಲಿರಬೇಕು, ಅದು ನೋಡಿದ ತಕ್ಷಣ ನಿಮಗೆ ಹೆಂಗೆ ಗೊತ್ತಾಗಬೇಕು ದ್ಯಾಟ್ ದಿಸ್ ಇಸ್ ಇಟ್ ಅಂತ? ನೋಡಿ, ಫಸ್ಟ್ ಒಂದು ಸಿಂಪಲ್ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಐ ಟೆಲ್ ಯು. ಇಲ್ಲಿ ಅಲ್ಲ ಅಂತ ತೋರಿಸ್ತೀನಿ, ಒಂದು ನಿಮಿಷ. P by Q is equal to suppose 5 by 2. ಅವಾಗ ನಾನು ಏನು ಕೇಳ್ಬೋದು ಈಗ? ಫೈನ್, ದಿಸ್ ಇಸ್ ಇಟ್. ಎಸ್, ಇಲ್ಲಿ ನೋಡಿ, P plus Q by P minus Q ವ್ಯಾಲ್ಯೂ ಎಷ್ಟು ಅಂತ ನಾನು ಕೇಳಬಹುದು. ನೀವು ಹೇಳ್ತೀರಾ, ಸರ್ P 5 Q 2, ಸೊ P plus Q is 5 plus 2 7, 5 minus 2 is 3. ದಿಸ್ ಇಸ್ ದ ಆನ್ಸರ್ ಸರ್ ಅಂತ ನೀವು ಆರಾಮಾಗಿ ಹೇಳ್ತೀರಾ. ಇದರಲ್ಲಿ ನಾನು ಯಾಕೆ ಸರ್ ಕಾಂಪೊನೆಂಡೋ ಡಿವಿಡೆಂಡೋ ಅವೆಲ್ಲ ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ನನಗೆ ಯಾಕೆ ಹೇಳ್ತೀರಾ ಅಂತ ನೀವು ಅನ್ಕೋಬಹುದು. ಬಟ್ ವೆಯ್ಟ್ ಅ ಮಿನಿಟ್, ರುಕೋ ಜರಾ. ರೈಟ್, ಸಪೋಸ್ R by S
ಇಸ್ ಈಕ್ವಲ್ ಟು ಏನೊಂದು 2 ಆರ್ ಓಕೆ ವೆಯ್ಟ್ ಎ ಮಿನಿಟ್ ಯಾ ಇಲ್ಲಿ ವಿಲ್ ಮೇಕ್ 3/2. Then I'll not ask you now r plus s or r minus s. No. ಈಗ ನೋಡಿದಿರಿ ನೀವು. So now I will ask something differently. Yeah. r square minus s square divided by r square plus s square. ಈಗ ಹೇಳಿ ಏನಂತ. ನೀವು ಈಗ ಮಾಡ್ಬೋದು. ದೇರ್ ಆರ್ ಮೆನಿ ಟೆಕ್ನಿಕ್ಸ್. ಅಗೇನ್ ಆರ್ ಪ್ಲಸ್ ಎಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸರ್. ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡ್ತೀನಿ. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಮಾಡ್ತೀನಿ. ಇದೆಲ್ಲ ಯಾಕೆ ಇವೆಲ್ಲ? ಸಿ ಅಗೇನ್ ಆಸ್ ಐ ಸೆಡ್, ನಿಮಗೆ 25 ಕ್ವಶನ್ ನೀವು ಮಾಡಬೇಕು 15 ನಿಮಿಷದಲ್ಲಿ. ಇವೆಲ್ಲ ಮಾಡಬಾರ್ದು. ಓಕೆ, ಅದಕ್ಕೆ ನಾ ಹೇಳೋದು ದೇರ್ ಆರ್ ಟೆಕ್ನಿಕ್ಸ್ ವಿಚ್ ವೇರ್ ಯು ನೀಡ್ ಟು ಯೂಸ್ ಕಾಂಪೊನೆಂಡೋ ಡಿವಿಡೆಂಡೋ. ಇದು ಯೂಸ್ ಮಾಡಬಾರ್ದು. ಈಗ ನೀವು ಇನ್ನೊಂದು ಹೇಳ್ಬೋದು, ಓಕೆ ಸರ್ ಇದನ್ನ ನಾನು ಕನ್ವರ್ಟ್ ಮಾಡ್ಕೋತೀನಿ. ಆರ್ ಸ್ಕ್ವೇರ್ ಬೈ ಎಸ್ ಸ್ಕ್ವೇರ್ಸ್ ಇಟ್ ಈಸ್ 9/4. ಈಗ ನಾನು ಮಾಡ್ತೀನಿ ದಿಸ್. ಇಲ್ಲಿ ಕೇಳಿದ್ದೇನು ಸರ್? ಆರ್ ಸ್ಕ್ವೇರ್ ಮೈನಸ್ ಎಸ್ ಸ್ಕ್ವೇರ್ ಅದು 9 - 4 5. ಆರ್ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್ 9 + 4 ಇಟ್ ಈಸ್ 13. ಇಷ್ಟೇ ಅಲ್ಲ ಅಂತ. ಇದು ಕರೆಕ್ಟೇ, ಐ ಅಗ್ರಿ ವಿತ್ ಯು. ಇಲ್ಲೂ ಕಾಂಪೊನೆಂಡೋ ಡಿವಿಡೆಂಡೋ ರೂಲ್ ನೀವು ಅಪ್ಲೈ ಮಾಡಕ್ಕೆ ಹೋಗಿಲ್ದೆ ಹೋದ್ರೂ ನಿಮಗೆ ಆನ್ಸರ್ ಬೇಗ ಸಿಗುತ್ತೆ. ವೆರಿ ಗುಡ್. ಇದನ್ನ ಸ್ವಲ್ಪ ಪಕ್ಕದಲ್ಲಿ ಇಟ್ಬಿಡೋಣ. ಓಕೆ, ನೌ ಯು ಹ್ಯಾವ್ ಕಮ್ ಇನ್ ಟು ದ ಗುಡ್ ಪಾಯಿಂಟ್. ಇಲ್ಲಿ ನೋಡಿ, ನಾನೀಗ ವಾಟ್ ಎವರ್ ಇಟ್ ಇಸ್ ಆರ್ a/b. a/b is equal to suppose √3 + 2 √3 - 2. ಈಗ ನಾನು ಕೇಳೋದೇನಂತಂದ್ರೆ a ಪ್ಲಸ್ b ಡಿವೈಡ್ ಬೈ a ಮೈನಸ್ b. ಹೇಳಿ. ಇಲ್ಲೂ ನೀವು ನೋಡ್ಬೋದು. ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ದೀಸ್ ಟು ಆರ್ ರೇಷನಲೈಸಿಂಗ್ ಫ್ಯಾಕ್ಟರ್ಸ್ ಆಫ್ ಈಚ್ ಅದರ್. ಆ ಥರ ಇದ್ದಾಗ ಯು ಕ್ಯಾನ್ ಟೆಲ್ ದಟ್ a ಪ್ಲಸ್ b ದಲ್ಲಿ √3 + 2 ಪ್ಲಸ್ √3 - 2. ಇದು √3 + 2 ಮೈನಸ್ ಅಂದರೆ ಮೈನಸ್ √3 ಮೈನಸ್ ಆಫ್ ಮೈನಸ್ ಪ್ಲಸ್. ಇಷ್ಟೇ ಅಲ್ವಾ? ಪ್ಲಸ್ ವಾಟ್ ಇಸ್ ಪ್ಲಸ್ 2 - 2 ಗೆಟ್ ಕ್ಯಾನ್ಸಲ್. ಪ್ಲಸ್ √3 - √3 ಗೆಟ್ ಕ್ಯಾನ್ಸಲ್. ಇಲ್ಲಿ 2 √3 ಡಿವೈಡ್ ಬೈ 2 × 2. 2 2 gets cancel √3/2. ವಾಟ್ ಈಸ್ ದಿಸ್ √3/2? ಇಟ್ ಈಸ್ √3/2. ಇಲ್ಲೇ ಸಿಗತ್ತೆ, ಇಲ್ಲೇ ದಿಸ್ ಒನ್. ಓಕೆ, ಇದು ಚೆಕ್ ಮಾಡೋಣ ಇನ್ನೊಂದ್ಸಲ. ಸಪೋಸ್ s/t is equal to 4 plus or else 2 √3 is okay 2 √3 yes plus 4 divided by 2 √3 - 4. ಈಗ ನೋಡಿ, I'll ask you s plus t divided by s minus t. What will be the answer? ಇಲ್ಲೂ ಅಷ್ಟೇ 2 √3 plus 4 ಇದು s plus 2 √3 - 4 divided by same 2 √3 plus 4 minus ಇಲ್ಲಿ ಮೈನಸ್ ಇದ್ದಾಗ 2 √3 ಬರುತ್ತೆ ಮೈನಸ್ ಆಫ್ ಮೈನಸ್ ಪ್ಲಸ್ 4. ಈಗ ನೋಡಿ ವಾಟ್ ವಿಲ್ ಹ್ಯಾಪನ್? ಪ್ಲಸ್ 4 - 4 ಗೆಟ್ಸ್ ಕ್ಯಾನ್ಸಲ್. ಪ್ಲಸ್ 2 √3 - 2 √3 ಗೆಟ್ಸ್ ಕ್ಯಾನ್ಸಲ್. 2 × 2 √3 ಡಿವೈಡ್ ಬೈ 2 × 4. 2 2 ಗೆಟ್ಸ್ ಕ್ಯಾನ್ಸಲ್. ಆನ್ಸರ್ ಇಸ್ 2 √3/4. ಇದು ಏನಿದು? ವಾಟ್ ಇಸ್ ದಿಸ್? ದಿಸ್ ಇಸ್ a b ರೈಟ್. ಅದೇ ನಾನು ಹೇಳೋದು. ಇದನ್ನ s ಪ್ಲಸ್ ಟಿ ಡಿವೈಡ್ ಬೈ s ಮೈನಸ್ ಟಿ ಥರ ಮಾಡಿದ್ರ ರೈಟ್. ವಾಟ್ ಇಸ್ ದಿಸ್? ದಿಸ್ ಹ್ಯಾಸ್ ಬಿಕಮ್ a/b. ಇನಿಷಿಯಲಿ ಹೌ ಇಟ್ ವಾಸ್? ಇನಿಷಿಯಲಿ ಇಟ್ ವಾಸ್ s/t is equal to a ಪ್ಲಸ್ b ಬೈ a ಮೈನಸ್ b. ಈ ಥರ ಇತ್ತು ನಿಮಗೆ ಕ್ವಶನ್ ಕೊಡುವಾಗ. ಇದೆಯಾ ಅಲ್ವಾ? ಇದೆ. ಇದನ್ನ ಈ ಥರ ಚೇಂಜ್ ಮಾಡಿದ್ವಿ. ಯಾಕೆ ಅಂತಂದರೆ ನಮಗೆ ಬೇಕಾಗಿರೋದು ವಾಟ್ ಇಟ್ ಈಸ್ ದಿಸ್. ಇದನ್ನ ಬೇಕು ಅಂತಂದರೆ ಡೈರೆಕ್ಟ್ ನಾನು ಹೇಳ್ಬೋದಾ 2 √3 + 4 2 √3/4 ಅಂತ. ಇಲ್ಲೂ ಹಂಗೆ √3/2 ಅಂತ ನಾನು ಹೇಳ್ಬೋದಾ? ಎಷ್ಟು ಟೈಮ್ ಬೇಕು ನನಗೆ ಇದು ಹೇಳಕ್ಕೆ? ಈಗ ಅರ್ಥ ಆಗ್ತಾ ಇದೆಯಾ ನಿಮಗೆ? ವಾಟ್ ಈಸ್ ದ ಡಿಫರೆನ್ಸ್ ಇನ್ ಯುವರ್ ವಾಟ್ ಇಸ್ ದಿಸ್ ಆನ್ಸರ್ ಟೇಕಿಂಗ್? ಎಷ್ಟು ಟೈಮ್ ತೊಗೊತಾ ಇದ್ದೀರಾ ನೀವು? 15 20 30 ಸೆಕೆಂಡ್ ತೊಗೊತಾ ಇದ್ದೀರಾ. ಅದು ನೀವು ನೋಡ್ಬಿಟ್ಟೆ ಹೇಳ್ತಾ ಇದ್ರಲ್ಲ ಇಲ್ಲಿ. ವಾಟ್ ಈಸ್ ದ ಪಾಯಿಂಟ್ ಆಫ್ ಡೂಯಿಂಗ್ ದಟ್ 30 seconds ಜಾಬ್ ಇನ್ ಯುವರ್ ವಾಟ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್? ಸಿಟ್ಟಿಂಗ್ ಆನ್ ದ ಹಾಟ್ ಸೀಟ್. ಓಕೆ, ಸೊ ನಾವು ಈಗ ಸರ್ಟ್ ಕೊಡುವಾಗ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅಲ್ವಾ? ಸ್ವಲ್ಪ ಕ್ವಶನ್ಸು ನೋಡೋಣ. ರೈಟ್, ಸಿ ಹಿಯರ್.
ಯಾ ಫಸ್ಟ್ ಕ್ವಶನ್ ಎಲ್ಲಿ ಹೋಯ್ತು? ವೇರ್ ಇಸ್ ದ ಫಸ್ಟ್ ಕ್ವಶನ್ ಯಾರ್? ಜಸ್ಟ್ ಅ ಮಿನಿಟ್, ಐ ಶಲ್ ರೈಟ್ ಇಟ್. ನಾನೇ ಬರೆದು ಕೊಡ್ತೀನಿ ನೋಡಿ. ಎಸ್, ಸಪೋಸ್ ಯಾ ಎಕ್ಸ್ ಪ್ಲಸ್ ಫಸ್ಟ್ ಕ್ವಶನ್ ಇದು. ಎಕ್ಸ್ ಪ್ಲಸ್ ರೂಟ್ 2 ನಿಮ್ಮ PDF ಸಿಗುತ್ತೆ, ಡೋಂಟ್ ವರಿ. ಎಕ್ಸ್ ಮೈನಸ್ ರೂಟ್ 2 ಈಸ್ ಈಕ್ವಲ್ ಟು 3. ಓಕೆ ಓಕೆ, ವೆರಿ ಗುಡ್. ನಾವು ನಾನು ಕೇಳೋದು ಎಕ್ಸ್ ಈಸ್ ಈಕ್ವಲ್ ಟು ಎನ್ ಎಷ್ಟು ಅಂತ. ಓಕೆ, ಕ್ವಶನ್ಸ್ ಆನ್ಸರು ಕೊಟ್ಬಿಡ್ತೀನಿ. ರೈಟ್, 3 ರೂಟ್ 2 ಆ್ಯಂಡ್ 4 ರೂಟ್ 2. ಓಕೆ ರೈಟ್, ಇಷ್ಟು ನೋಡಿ. ಈಗ ಆನ್ಸರ್ ಹೇಗೆ? ಅದೇ ಹೇಳಿದ್ನಲ್ಲ. ಈಗೇನು ಮಾಡ್ತೀರಾ? ಈಗ ನೀವು ಒಂದು ಮಾಡ್ಬೋದು. ಎಕ್ಸ್ ಪ್ಲಸ್ ರೂಟ್ 2 ಈಸ್ ಈಕ್ವಲ್ ಟು, ಇದನ್ನು ಇಲ್ಲಿ ಕಲಿಸಿದ್ರೆ 3 ಇಂಟು ಎಕ್ಸ್ ಇಸ್ 3x ಮೈನಸ್ 3 ಇಂಟು ರೂಟ್ 2 ಇಸ್ 3 ರೂಟ್ 2. ಈ ಎಕ್ಸ್ನ ಇಲ್ಲಿ ಕಲಿಸಿದ್ರೆ 3x ಮೈನಸ್ ಎಕ್ಸ್ 2x ಬರುತ್ತೆ. ಈ ಮೈನಸ್ 3 ರೂಟ್ 2 ಇಲ್ಲಿ ಕಲಿಸ್ಬಿಟ್ರೆ ಪ್ಲಸ್ ಆಗುತ್ತೆ. ಸೊ 4 ರೂಟ್ 2, ಹೆನ್ಸ್ ಎಕ್ಸ್ ಇಸ್ ಈಕ್ವಲ್ ಟು 2 ರೂಟ್ 2. ಆನ್ಸರ್ ಇಸ್ 2 ರೂಟ್ 2 ಸರ್ ಅಂತ ಹೇಳಿದಿರಾ. ವೆರಿ ಗುಡ್, ವೆರಿ ಗುಡ್. ಬಟ್ ನಾನು ಹೇಳೋದು ಒಂದಿದೆ, ಏನು ಗೊತ್ತಾ? ಸಿ, ಈ ಕ್ವಶನ್ ಚೆನ್ನಾಗಿ ನೋಡಿ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಬೈ ಕಾಂಪೊನೆಂಡೋ ಡಿವಿಡೆಂಡೋ ಥರ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಲ್ವಾ? ಅನಿಸ್ತಾ ಇದೆ. ಸೊ ಇದನ್ನು ಸ್ವಲ್ಪ ರಿಮೂವ್ ಮಾಡೋಣ. ಈಗ ಹೌ ಟು ಗೆಟ್ ಅ ಸ್ಮಾರ್ಟ್ ಅಪ್ರೋಚ್ ಅಂದರೆ, ಸಿ, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್ ಇಸ್ ದಿಸ್? 3ನ 3/1 ಥರ ನಾವು ಬರಿಬೋದಾ? ಎಸ್, ಎನಿಥಿಂಗ್ ಬೈ 1 ಇಸ್ ಸೇಮ್. ನಾವು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b divided by a minus b is equal to something x by y. ಈಗ ಇದನ್ನ x plus 1, ಇಲ್ಲಿ x plus 1 by x minus 1 is 3 plus 1 4, 3 minus 1 2 ಅಲ್ವಾ? ಅಷ್ಟೇ. ಇಲ್ಲೇನಾಗುತ್ತೆ? ಇಲ್ಲಿ x, ವಾಟ್ ಇಸ್ ದಿಸ್? ಇದನ್ನ a plus b ಇಂಟು ಇದನ್ನ a by b ಥರ ಮಾಡಬೇಕು. ವಾಟ್ ಈಸ್ a ಹಿಯರ್? ವಾಟ್ ಈಸ್ a ಹಿಯರ್? a is this, b is this. ಓಕೆ, ಅವಾಗ x ಬೈ ರೂಟ್ 2 ಸಿಗುತ್ತೆ. ವಾಟ್ ಇಸ್ ದಿಸ್? 2. x ಇಸ್ ಈಕ್ವಲ್ ಟು 2 ರೂಟ್ 2. ಆನ್ಸರ್ ಎಷ್ಟು? ದಿಸ್. ಹೌ ಫಾಸ್ಟ್ ಡಿಡ್ ವಿ ಗೆಟ್? ದಟ್ ಯು ನೀಡ್ ಟು ನೋ. ಅಷ್ಟೇ. ಈಗ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀರಂತ ನನಗೆ ಗೊತ್ತು. ರೈಟ್, ಈ ಥರ ಕ್ವಶನ್ ನಮಗೆ ಕೊಟ್ಟಿದ್ದಾರೆ. ನಮಗೇನು ಬೇಕು? ಇದನ್ನ a ಬೈ b ಫಾರ್ಮ್ ಥರ ಮಾಡಬೇಕು. ನೋಡಿ, ಎಕ್ಸ್ ಪ್ಲಸ್ ರೂಟ್ 2 ಪ್ಲಸ್ ಎಕ್ಸ್ ಮೈನಸ್ ರೂಟ್ 2. ಇಲ್ಲಿ ಎಕ್ಸ್ ಪ್ಲಸ್ ರೂಟ್ 2 ಮೈನಸ್ ಮಾಡಿದ್ರೆ ಮೈನಸ್ ಎಕ್ಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ರೂಟ್ 2 ಅಲ್ವಾ? ಎಸ್. ಇಲ್ಲಿ ಏನಾಗುತ್ತೆ ಗೊತ್ತಾ? ಒಂದು ಮೈನಸ್ ಆದರೆ ಕಟ್ಟಾಗಿ ಡಬಲ್ ಟೈಮ್ಸ್ ಆಫ್ ಸಮಥಿಂಗ್ ಬರುತ್ತೆ. ಇಲ್ಲೂ ಕಟ್ಟಾಗಿ ಡಬಲ್ ಟೈಮ್ಸ್ ಆಫ್ ಸಮಥಿಂಗ್ ಬರುತ್ತೆ. ಈ ಡಬಲ್ ಟೈಮ್ಸ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಕಟ್ ಆಗುತ್ತೆ. ಆವಾಗ ನಮ್ಗೆ ಸಿಗೋದಿದು. ಸಾರಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ ಥರ. ರೈಟ್, ಇನ್ನೊಂದು ನೋಡೋಣವಾ? ರೈಟ್, ಸಿ ಹಿಯರ್. ಇದನ್ನ ಮಾಡಿ ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೇಕು, ದಿಸ್ ಇಸ್ ಈ ಥರ. ವಾಟ್ ಇಸ್ ಕೆ? ಕೆ ಇಸ್ ಕೆ ಬೈ 1 ಅಲ್ವಾ? ಇದನ್ನ ಕಾಂಪೊನೆಂಡೋ ಡಿವಿಡೆಂಡೋ ನಾವು ಮಾಡಿದ್ರೆ, ರೈಟ್, ಕಾಂಪೊನೆಂಡೋ ಡಿವಿಡೆಂಡೋ ಅಪ್ಲೈ ಮಾಡಿದ್ರೆ ವಾಟ್ ಡು ವಿ ಗೆಟ್? ವಿ ಗೆಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎ. ಇದನ್ನ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ವಿ ಗೆಟ್ ಕೆ ಪ್ಲಸ್ 1 ಡಿವೈಡ್ ಬೈ ಕೆ ಮೈನಸ್ 1. ನಮ್ಮನ್ನು ಕೇಳಿರೋದು ಇದು, ಇದು ನಮ್ಗೆ ಬೇಕಾಗಿರೋದು ಇದು. ಆನ್ಸರ್ ಇಸ್ ದಿಸ್. ಎಷ್ಟು ಟೈಮ್ ಬೇಕು? ಬೇಕಂದ್ರೆ ಮಾಡಿ ನೋಡಿ, ಇದೇ ನಿಮಗೆ ಬರೋದು. ರೈಟ್, ಸಿಮಿಲರ್ ಫ್ಯಾಷನ್ ವಿಲ್ ಡೂ ದ ಥರ್ಡ್ ಒನ್. ಎಕ್ಸ್ ಪ್ಲಸ್ 3 ಬೈ ಎಕ್ಸ್ ಮೈನಸ್ 3 ಈಕ್ವಲ್ ಟು 4. ವಾಟ್ ಇಸ್ 4? 4/1 ಅಂತ ತಿಳ್ಕೋಬೇಕು. ನಮ್ಮನ್ನು ಕೇಳಿರೋದು ಎಕ್ಸ್. ಸೊ ಆವಾಗ ಇದನ್ನ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು, ಇಲ್ಲೂ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ 4 ಪ್ಲಸ್ 1 ಇಸ್ 5, 4 ಮೈನಸ್ 1 ಇಸ್ 3, 3 ಗೆಟ್ಸ್ ಕ್ಯಾನ್ಸಲ್, ಎಕ್ಸ್ ಇಸ್ ಈಕ್ವಲ್ ಟು 5. ಆನ್ಸರ್ ಇಸ್ ದಿಸ್. ಅಷ್ಟೇ. ಇದನ್ನ ಮಾಡೋಕ್ಕೆ ಹೌ ಮಚ್ ಟೈಮ್ ಡು ಯು ನೀಡ್ ಯಾರ್? ನೌ ಯು ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈಗ ಗೊತ್ತಾಗ್ತಾ ಇದೆ ವಾಟ್ ಈಸ್ ದ ಪವರ್ ಆಫ್ ಕಾಂಪೊನೆಂಡೋ ಅಂಡ್ ಡಿವಿಡೆಂಡೋ. ಅದೇ ಹೇಳಿದ್ನಲ್ಲ, ಈಗ ನೀವು ಕಾಂಪೊನೆಂಡೋ ಡಿವಿಡೆಂಡೋ ಕಾನ್ಸೆಪ್ಟ್ ಗೊತ್ತಿಲ್ಲ, ನಾನು ಇದೇ ರೇಷಿಯೋ ಮೆಥಡ್ನ ಮಾಡ್ತೀನಿ ಅಂತ ನೀವು ಹೋದರೆ, ಎಸ್, ದ ಎಕ್ಸಾಮಿನರ್, ನೀವು ವಾಟ್ ಎವರ್ ಯು ರೈಟ್ ದ ಎಕ್ಸಾಮ್ನ, ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನಂತಂದರೆ, ಈ ಥರ ಕ್ವಶನ್ ನಾನು ಕೊಡ್ತೀನಿ, ಇಂಥ ಟೈಪ್ ಕ್ವಶನ್ ಕೊಟ್ಟಿದ ತಕ್ಷಣ ಇದಕ್ಕೆ ಕ್ವಶನ್ನ ಅಟೆಂಪ್ಟ್ ಮಾಡೋಕ್ಕೆ ಒಂದು 10 to 15 ಸೆಕೆಂಡ್ಸ್ ಬೇಕು. ಹಾಗಾಗಿ ನಾನು ಈ ಕ್ವಶನ್ ಕೊಟ್ಟರೆ ಒಂದು ಕ್ವಶನ್ ವಿಲ್ ಬಿ ಟೇಕಿಂಗ್ 15 ಸೆಕೆಂಡ್ಸ್ ಅಂತ ಅವನಿಗೆ ಗೊತ್ತಾಗುತ್ತೆ. ಇನ್ನೊಂದು ಕ್ವಶನ್ ಅವ್ರು ಕೊಡ್ತಾರೆ, ಅದು ಟಫ್ ಆಗಿರುತ್ತೆ. ಆ ಕ್ವಶನ್ಗೆ ನಿಮಗೆ
1 ನಿಮಿಷ 45 ಸೆಕೆಂಡ್ ಬೇಕು. ಇಲ್ಲಿ ನೀವು ಏನು ಬಚಾವ್ ಮಾಡ್ತೀರಾ, ವಾಟ್ ಎವರ್ ದಿಸ್ 45 ಸೆಕೆಂಡ್ಸ್ನ ನೀವು ಯು ವಿಲ್ ಸೇವ್ ಯುವರ್ 45 ಸೆಕೆಂಡ್ಸ್. ಅದನ್ನ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಐ ವಿಲ್ ಗಿವ್ ದಟ್ 45 ಸೆಕೆಂಡ್ಸ್ ಟು ಬಿ ಅಪ್ಲೈಡ್ ಇನ್ ದ ನೆಕ್ಸ್ಟ್ ಕ್ವಶನ್ ಅಂತ ಅವರು ಯಾರು ನಿಮ್ಮ ಎಕ್ಸಾಮಿನರ್ ತಿಳ್ಕೊಂಡು ಹಿ ವಿಲ್ ಗಿವ್ ಅ ಗುಡ್ ಕ್ವಶನ್. ಇಲ್ಲಿ ನಿಮಗೆ ಬೇಕು ಟೈಮ್. ಎಸ್, ಐ ಅಗ್ರಿ. ಅವಾಗ ಏನು ಮಾಡ್ತೀರಿ ಗೊತ್ತಾ, ಇಲ್ಲಿ ಸರ್ ನನಗೆ ರೇಷಿಯೋ ಮೆಥಡ್ ಗೊತ್ತು ಅಂತ ಈ 45 ಸೆಕೆಂಡ್ಸ್ನ ನೀವು ಯು ವಿಲ್ ಲೂಸ್ ಹಿಯರ್. ಇಲ್ಲಿ ಲೂಸ್ ಆದಮೇಲೆ ಯು ಕೆನಾಟ್ ಆನ್ಸರ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಇಲ್ಲಿ ಈ ಥರ ಒಂದು 4-5 ಕ್ವಶನ್ಸ್ ಇದ್ದರೆ ನೀವು 25 ಕ್ವಶನ್ನಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 18 to 19 ಕ್ವಶನ್ಸ್ ನೀವು ಅಪ್ಲೈ ಮಾಡ್ತೀರಾ, ಆರ್ ಸಮಥಿಂಗ್ ಯು ವಿಲ್ ಅಟೆಂಪ್ಟ್ ಆ್ಯಂಡ್ ಯು ವಿಲ್ ಕಮ್. Whereas the persons who will be clear in application will attempt 25 out of 25 questions. And that to 100% accurately. Okay. Now, 4ನೇ question ನೋಡಿ. The same questions, I'll give you a little, what is this? Exam oriented also. These are all exam oriented. RRB ನಲ್ಲಿ ನಿಮಗೆ ಇಂಥ ಥರ ಟೈಪ್ ಕ್ವಶನ್ಸ್ ನಿಮಗೆ ಕೇಳ್ಬೋದು. ಬಟ್ ಎಸ್, ಯು ಹ್ಯಾವ್ ಟು ಬಿ ಅವೇರ್. ಇಲ್ಲೂ a+b/a-b ಥರ ಇದೆ, ಇಲ್ಲಿ x/y ಥರ ಇದೆ. ರೈಟ್. ಇದನ್ನ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ಏನು ಬರುತ್ತೆ ಅಂತ ನಿಮಗೆ ರೆಡಿಯಾಗಿ ಬರಬೇಕು. ಯು ವಿಲ್ ಗೆಟ್ x/y. ಸಾರಿ 5 ಇಷ್ಟು. ಇಲ್ಲೂ 17 + 10 ಇಟ್ ಈಸ್ 27. 17 - 10 ಇಟ್ ಈಸ್ 7 ಅಲ್ವಾ? ನಮ್ಮನ್ನು ಕೇಳಿರೋದೇನು? ಇಟ್ ಈಸ್ x. 5 × 27 ಇಸ್ 135 / 7 ಅಷ್ಟೇ. ಎಷ್ಟು ಟೈಮ್ ಬೇಕು? That's it. Okay, next one. ಇಲ್ಲಿ ನೋಡಿ, x + y, x - y. This can be taken as p/1. ಇಲ್ಲಿ ನಮ್ಗೇನು ಬರುತ್ತೆ, ಇದನ್ನ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ x/y ಸಿಗುತ್ತೆ. ದ್ಯಾಟ್ ಈಸ್ ಈಕ್ವಲ್ ಟು ಇಲ್ಲಿ p + 1 ಆ್ಯಂಡ್ p - 1 ಅಲ್ವಾ? ಓಕೆ. ನಾವು ಈಗ ನೋಡಿ, ಇದನ್ನ ನಾನು ಇಲ್ಲಿ ನೋಡಿ x² + y² ಇದೆ. ಸೊ x²/y² ಮಾಡ್ತೀನಿ. ಅವಾಗ ಏನು ಬರೋದು? ಇಟ್ ವಿಲ್ ಕಮ್ p + 1 whole square / p - 1 whole square ಅಲ್ವಾ? ಎಸ್. ಇಲ್ಲಿ ನೋಡಿ, ಅವಾಗ ಏನು ಬರುತ್ತೆ ನಮಗೆ? x² + y² / 2xy. x² + y² ಏನು? ಇದು. p + 1 whole square + p - 1 whole square ಏನು? ಇಲ್ಲಿ -2pq, ಇಲ್ಲಿರೋ +2pq ಕ್ಯಾನ್ಸಲ್ ಆಗಿ 2 × ಜಸ್ಟ್ p² + 1 ಇಲ್ಲಿ ಬರೋದು ಅಲ್ವಾ? 2xy ಅಂದರೆ 2 × p + 1 × p - 1. xy is this one. p + 1 × p - 1, it is p² - 1. 2 gets cancelled. Answer is p² + 1 / p² - 1. Answer is this. Option number A. How much time did we take? It is easy. ಇದು ಬೇರೆ ಥರನೂ ನಾವು ಮಾಡ್ಬೋದು. ಓಕೆ, ಅದೆಲ್ಲ ಬೇಕಾಗಿಲ್ಲ. ಬಟ್ ವಾಟ್ ಯು ಆಲ್ ನೀಡ್ ಟು ನೋ ಇಸ್ ದಿಸ್: x/y ಬಂತು, x²/y² ಬಂತು, ಆಮೇಲೆ ಅಪ್ಲೈ ಮಾಡಿ. ದ್ಯಾಟ್ಸ್ ಇಟ್. ಇದು ಬೇರೆ ಥರನೂ ಮಾಡ್ಬೋದು. ಐ ವಿಲ್ ಟೆಲ್ ಯು ಲೇಟರ್ ಆನ್ ವೆನ್ ಮಾಕ್ ವಿಲ್ ಬಿ ಡನ್. ಯಾಕೆಂದರೆ ಎರಡು ಇಲ್ಲೇ ಹೇಳ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಡೋಂಟ್ ವರಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡಾಟಾ. ಐ ವಿಲ್ ಟೆಲ್ ಯು ದ ಅದರ್ ಟೆಕ್ನಿಕ್ಸ್ ಟು ಲೇಟರ್ ಆನ್. ನಾವು ಇನ್ನೊಂದು x/y ಕೇಳ್ತಿದ್ದಾರೆ. ಇದನ್ನ ನಾನು ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ಯು ವಿಲ್ ಗೆಟ್ 2x / y. ಇಲ್ಲಿ 5 + 4 is 9, 5 - 4 is 1. ನಮಗೆ ಬೇಕು x. ಇದನ್ನ ಇಲ್ಲಿ ಕಳಿಸಿದ್ರೆ 9/2 ಆಗುತ್ತೆ. ದಟ್ ಈಸ್ x/y. ಆನ್ಸರ್ ಇಸ್ ದಿಸ್. ಹೌ ಮಚ್ ಟೈಮ್ ಡಿಡ್ ಯು ಟೇಕ್? ದ್ಯಾಟ್ಸ್ ಇಟ್. ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, 7a + 2b / 7a - 2b. ದಿಸ್ ಇಸ್ ಈಕ್ವಲ್ ಟು ಇದು. a/b ಕೇಳಿದ್ದಾರೆ. a/b. ದಿಸ್ ಇಸ್ ಇನ್ ದ ಈ ಥರ ಕೊಟ್ಟರು ನಿಮಗೆ ಗೊತ್ತಾಗಬೇಕು. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ 7a + 2b / 7a - 2b ಥರ. ಇದನ್ನ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ಐ ವಿಲ್ ಗೆಟ್ 7a / 2b. ದಿಸ್ ಇಸ್ ಈಕ್ವಲ್ ಟು ಇದನ್ನು 7 + 2 is 9. ಮೇಲ್ಗಡೆ ನಾನು ಪ್ಲಸ್ ಮಾಡಿದ್ನಲ್ಲ, ಸೊ ಇದು ಬಂತು. ಇಲ್ಲೂ ಪ್ಲಸ್ ಮಾಡ್ತೀನಿ. 7 - 2 is 5. ಇಷ್ಟು ಗೊತ್ತಲ್ವಾ? ಇಷ್ಟು ಗೊತ್ತು. ನಮ್ಮನ್ನು ಕೇಳಿರೋದು a/b. ಅವಾಗ ಏನಾಗುತ್ತೆ? ದಿಸ್ 7/2 ಈ ಕಡೆ ಕಳಿಸಿದ್ರೆ ಇಂಟು 2/7 ಆಗುತ್ತೆ ಅಲ್ವಾ? ದಟ್ ಈಸ್ 18/35. ಆನ್ಸರ್ ಇಸ್ ವೇರ್? ದಿಸ್ 18:35. ಹೌ ಮಚ್ ಟೈಮ್?
ಅದೇ ಹೇಳೋದು, ಟೆಕ್ನಿಕ್ ಬೇಕು, ಅಪ್ಲಿಕೇಶನ್ ಆಲ್ಸೋ. ಓಕೆ, ಎಸ್. ಈಗ ನೋಡಿ, ವಾಟ್ ಡು ವಿ ನೀಡ್ ಟು ಡೂ? ಇಲ್ಲಿ ಏನು ಮಾಡಬಹುದು? ಸಿಂಪಲ್. ವಾಟ್ ಡು ಯು ನೀಡ್ ಟು ಡೂ? ನಮ್ಮನ್ನು ಕೇಳಿರೋದು ಎಕ್ಸ್. ಹಾಂ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತಾ ಇದೆ? ದಿಸ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಸಪೋಸ್ ರೂಟ್ ಎ ಪ್ಲಸ್ ರೂಟ್ ಬಿ ಡಿವೈಡೆಡ್ ಬೈ ರೂಟ್ ಎ ಮೈನಸ್ ರೂಟ್ ಬಿ. ಐ ವಿಲ್ ಟೇಕ್ ರೂಟ್ ಎ ಆಲ್ಸೋ ಎಕ್ಸ್ ಪ್ಲಸ್ ವೈ, ರೂಟ್ ಬಿ ಆಲ್ಸೋ ಎಕ್ಸ್ ಮೈನಸ್ ವೈ. ಇದನ್ನು ಕಾಂಪೊನೆಂಟು ಡಿವಿಡೆಂಡು ಮಾಡಿದ್ರೆ ಐ ವಿಲ್ ಗೆಟ್ ಎಕ್ಸ್ ಬೈ ವೈ. ವಾಟ್ ಈಸ್ ಎಕ್ಸ್ ಬೈ ವೈ ಹಿಯರ್? It is root of 3x plus 4. This is y is root of 3x minus 4 is equal to, ಇಲ್ಲೂ ಹಂಗೆ, ಇಲ್ಲೂ x plus y ಮಾಡಿದ್ದೀನಿ, ಇಲ್ಲೂ ಅಷ್ಟೇ 9 is 9 by 1. 9 plus 1 is 10. 9 minus 1 is 8. ಮುಗಿದೋಯ್ತು. ಇದನ್ನು ಕಟ್ ಮಾಡ್ತೀನಿ. ಇದನ್ನೆಲ್ಲ ಗೊತ್ತಾಯ್ತಲ್ಲ? ಐ ವಿಲ್ ಟೇಕ್ ದಿಸ್, ವಾಟ್ ಇಸ್ ದಿಸ್, ಕಟ್ ಮಾಡ್ತೀನಿ ಸುಮ್ಮನೆ, ಯಾಕೆ? ಓ ಓ ಓ ಓ ಓಕೆ, ಸಿಕ್. ಇದನ್ನ ಕಟ್ ಮಾಡಿ ಹಿಂಗೆ ಪಕ್ಕಕ್ಕೆ ಇಟ್ಬಿಡೋಣ. ರೈಟ್. ವಾಟ್ ಇಸ್ ದಿಸ್ ಹಿಯರ್? ವಾಟ್ ಈಸ್ ದಿಸ್ ಹಿಯರ್? 2 5s, 2 4s. Now, I'll square on both sides. Squaring on both sides ಮಾಡಿದಾಗ what do I get here? I will get this whole square, this whole square, 5 square, 4 square. Squaring on both sides. That implies 3x plus 4 divided by 3x minus 4 is equal to 5 square is 25, 4 square is 16. Now, ಇದು ಹೇಗಿದೆ? This is also in the form of a plus b by a minus b. ಇಲ್ಲೂ ಎಕ್ಸ್ ಬೈ ವೈ ಥರ ಇದೆ. ಇದನ್ನ ನಾನು ಒನ್ಸ್ ಅಗೇನ್ ಕಾಂಪೊನೆಂಡೋ ಡಿವಿಡೆಂಡೋ ಡಬಲ್ ಟೈಮ್ಸ್ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ವಾಟ್ ಟು ಐ ಗೆಟ್? 3x ಫಸ್ಟ್, ನೆಕ್ಸ್ಟ್ ಬೈ 4 ಈಸ್ ಈಕ್ವಲ್ ಟು 25 ಪ್ಲಸ್ 16, ಇಟ್ ಈಸ್ 41 ಡಿವೈಡ್ ಬೈ ಅಷ್ಟೇನಾ 30 41. 25 ಮೈನಸ್ 16, 25 25ರಲ್ಲಿ 15 ಹೋದರೆ ಇಟ್ ಈಸ್ 10, 1 ಹೋದರೆ 9. ಅಷ್ಟೇನಾ? ಅಷ್ಟೇ. ಓಕೆ, ಡಿಡ್ ವಿ ಮಿಸ್ ಎನಿಥಿಂಗ್? ನೋ ನೋ ನೋ, ಇಲ್ಲಿ ಮಿಸ್ ಆಗಿದ್ವಿ. 5 ಅಲ್ವಾ? ಇಲ್ಲಿ 5 ಮಾಡ್ಬೇಕು ನಾವು. ಐ ಥಿಂಕ್ ದಿಸ್ ಐ ನೀಡ್ ಟು ಚೇಂಜ್. ಇಲ್ಲಿ ಸಾರಿ, ದಿಸ್ ಇಸ್ 5 ಅಲ್ವಾ? ದಿಸ್ ಐ ನೀಡ್ ಟು ಚೇಂಜ್. ಆವಾಗ ಇದು ಚೇಂಜ್ ಆಗುತ್ತೆ ಅಲ್ವಾ? ಹಾಂ, ಎಸ್. ಓಕೆ, ವಿಲ್ ಡೂ ಒನ್ ಥಿಂಗ್. ಇದನ್ನ ಹಿಂಗೆ ಇಟ್ಕೊಳ್ಳಿ. ಐ ವಿಲ್ ಚೇಂಜ್ ದ ಡೇಟಾ. ನಾವು ಇಲ್ಲಿ ನಮಗೆ ಬೇಕಾಗಿರೋದು ಎಕ್ಸ್ ಇಸ್ ಈಕ್ವಲ್ ಟು ಏನು? ಈ 3/4 ಅಲ್ಲಿಗೆ ಹೋದರೆ ಇಂಟು 4/3 ಆಗುತ್ತೆ ಅಲ್ವಾ? ಎಸ್, ದಿಸ್ ಇಸ್ 9. ವಾಟ್ ವಿಲ್ ದಿಸ್ ಬಿ? ದಿಸ್ ಇಸ್ 164 ಡಿವೈಡ್ ಬೈ 27. ಎಸ್, ಎಕ್ಸ್ ವ್ಯಾಲ್ಯೂ ಇದು ಬಂತು. ಇದು ಕರೆಕ್ಟ್. ಓಕೆ, ಇದನ್ನೇ ನಾನು ಒಂದ್ಸಲ, ವಾಟ್ ಇಸ್ ದಿಸ್? ಇಲ್ಲಿ ನೋಡಿ, ಸೇಮ್ ಇಲ್ಲಿ √3 + 4 ಅಂತ ಮಾಡಿ. ಇಲ್ಲಿ ಇದು wait a minute, this you change it to √3 minus 4, √3 plus minus 4. ಇದನ್ನು 4 ತರ ಮಾಡಿ. 4 ಮಾಡಿಬಿಟ್ರೆ ಯು ವಿಲ್ ಗೆಟ್ ದಿಸ್ ಆನ್ಸರ್. ರೈಟ್. ಈಗ ಏನಿದೆ? 5 ಇದೆ. 5ನ ಏನು ಮಾಡ್ಬೋದು ಅಂತ ನೋಡೋಣ. ಐ ವಿಲ್ ಕ್ಲಿಯರ್ ದಿಸ್ ಪೇಜ್. ಓಕೆ, ಕ್ಲಿಯರ್ ಮಾಡಿದ್ರೆ ಹೆಂಗೆ ಹೋಗ್ತಾ ಇದೆ? ರೈಟ್, ಐ ವಿಲ್ ಕ್ಲಿಯರ್ ದಿಸ್ ಲೈಕ್ ದಿಸ್. ಆಸ್ ಐ ಸೆಡ್ √3 + 4 ನ್ಯೂಮರೇಟರ್ ಇದೆ. ನ್ಯೂಮರೇಟರಲ್ಲಿ ರೂಟ್ ಆಫ್ 3x + 4 ಇದೆ ಆ್ಯಂಡ್ ರೂಟ್ ಆಫ್ 3x - y ಇದೆ. ಇಲ್ಲಿ 3x + 4 ಇದೆ, ಇಲ್ಲಿ 3x - 5 ಇದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ನಾನೇನಾದರೂ ಅಕಸ್ಮಾತ್ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ಯು ಕೆನಾಟ್ ಡೂ ದ್ಯಾಟ್. ರೂಟ್ ಆಫ್ 3x + 4, ರೈಟ್, ಪ್ಲಸ್ ರೂಟ್ ಆಫ್ 3x - 5 ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿ, ಪ್ಲಸ್ ರೂಟ್ ಆಫ್ 3x + 4 ಮೈನಸ್ ರೂಟ್ ಆಫ್ 3x - 5 divided by same root of 3x + 4 plus root of 3x - 5 minus root of 3x - 4 plus 4, sorry, minus of minus plus root of 3x - 5 ಅಲ್ವಾ? ಈಗ ನೋಡಿ, ಇಲ್ಲಿ ಇದಲ್ಲ, 3x - 5 3x - 5 ಕ್ಯಾನ್ಸಲ್. ಸೊ 2 ಇಂಟು ರೂಟ್ ಆಫ್ 3x + 4 ಡಿವೈಡ್ ಬೈ ಇಲ್ಲಿ ಪ್ಲಸ್ ದಿಸ್ ಕ್ಯಾನ್ಸಲ್, 2 ಇಂಟು ರೂಟ್ ಆಫ್ 3x - 5. ಓಕೆ, this is equal to root of 3x + 4
ರೂಟ್ ಆಫ್ 3x ಮೈನಸ್ 5 ಸೇಮ್ ಆಸ್ ದಟ್ ಆಫ್ ಯಾವಾಗ ನೀವು ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಎಕ್ಸ್ ಮೈನಸ್ ವೈನ ಕಾಂಪೊನೆಂಡೋ ಡಿವಿಡೆಂಡೋ ಮಾಡ್ತೀರಾ ಆವಾಗ ನಮಗೆ ಸಿಗೋದು ಎಕ್ಸ್ ಬೈ ವೈ. ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್, ಇಲ್ಲಿ ವೈ ಇದ್ರೆ ಇದು ವೈ. ಇಷ್ಟು ನಿಮಗೆ ಗೊತ್ತು. ಅದೇ ನಾವು ಮಾಡಿದ್ವಿ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ರೂಟ್ ಆಫ್ 3x ಪ್ಲಸ್ 4 ಇದೆ, ಅದೇ ಬಂತು. ವೈ ಪ್ಲೇಸಲ್ಲಿ ಏನಿದೆ 3x ಮೈನಸ್ 5 ಅದೇ ಬಂತು. ಸೊ ವಿ ಆರ್ ಕರೆಕ್ಟ್. ಇದನ್ನು ರಿಮೂವ್ ಮಾಡೋಣ. ನಾವು ಈ ಜಾಗದಲ್ಲಿ 9ನ 9/1 ಥರ ಮಾಡ್ಬೋದಾ? ಎಸ್. ಸೊ ದಿಸ್ ರೂಟ್ ಆಫ್ 3x ಪ್ಲಸ್ 4 ಡಿವೈಡ್ ಬೈ ರೂಟ್ ಆಫ್ 3x ಮೈನಸ್ 5 ಈಸ್ ಈಕ್ವಲ್ ಟು 9 ಪ್ಲಸ್ 1 10. ಇದು ಹೇಗೆ ಬಂತು? ಇದೆಲ್ಲ ಕಾಂಪೊನೆಂಟ್ ಡಿವಿಡೆಂಡ್ ಆದಮೇಲೆ ಬಂತು. ಇದನ್ನು ಮಾಡಿ 9 ಪ್ಲಸ್ 1 ಬೈ 9 ಮೈನಸ್ 1 ಇಸ್ 8. ದಿಸ್ ಇಸ್ 5/4. ವೆರಿ ಗುಡ್. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ. ಅವಾಗ ಏನು ಬರೋದು? 3x ಪ್ಲಸ್ 4 ಡಿವೈಡ್ ಬೈ 3x ಮೈನಸ್ 5 ಈಸ್ ಈಕ್ವಲ್ ಟು 25/16. ಅಷ್ಟೇ ಅಲ್ವಾ? ಅಷ್ಟೇ. ಈಗ ನೀವೇನಾದರೂ ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ ಇಲ್ಲಿ ಏನು ಸಿಗುತ್ತೆ ನೋಡಿ. ಅಗೇನ್ ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ. ಬಟ್ ಇಲ್ಲಿ ನೋಡಿ, ದಿಸ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಮೈನಸ್ ವೈ. ವೈ ಪೋರ್ಷನ್ನ ನೋಡಿ ಒಂದ್ಸಲ. ಇಲ್ಲಿ ವೈ ಇದ್ರೆ ಇಲ್ಲೂ ವೈ ಇರಬೇಕು. ಇದೆಯಾ? ಈ ವೈ ಜಾಗದಲ್ಲಿ 4 ಇದೆ ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ 5 ಇದೆ. ದೆನ್ ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಸ್ಯಾಟಿಸ್ಫೈ ಆಗುತ್ತಾ? ಆಗಲ್ಲ. ದ್ಯಾಟ್ ಈಸ್ ವೈ ವಾಟ್ ಯು ನೀಡ್ ಟು ಸಿ. ಅದೇ ಹೇಳದ್ದು, ಎಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ನಿಮಗೆ ಗೊತ್ತಾಗಬೇಕು. ರೈಟ್? ಅಗೇನ್ ಎಲ್ಲಿ ಮಾಡ್ಬೋದು? ಇಲ್ಲಿ ಮಾಡ್ಬೋದಾ ಅಲ್ವಾ? ಮಾಡೋಕ್ಕೆ ಆಗಲ್ಲ. ಯಾಕೆ? ಬಿಕಾಸ್ ವೈಪ್ ಜಾಗದಲ್ಲಿ ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಅದೇ ತಪ್ಪು. ಆವಾಗ ಏನು ಮಾಡ್ಬೇಕು ಸರ್ ಅಂತಂದರೆ ಸಿಂಪಲ್. ಕಾಂಪೊನೆಂಟೋ ಡಿವಿಡೆಂಡೋ ರೂಲ್ ನಿಮಗೆ ಗೊತ್ತಿಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ. ಆವಾಗ ಆಸ್ ಐ ಟೋಲ್ಡ್ ಯು, ಯು ಆರ್ ಆಲ್ ಫೆಮಿಲಿಯರ್ ವಿತ್. ನಾವೀಗ ಇದು ಎಲ್ಲ ಕಾಂಪೊನೆಂಟೋ ಡಿವಿಡೆಂಡೋ ತಿಳ್ಕೊಳ್ಳೋ ಮುಂಚೆ ರೇಷಿಯೋ ಮೆಥಡ್ ನಿಮಗೆ ಗೊತ್ತು ಅಂತ ನಾನು ಹೇಳಿದ್ನಿ. ದಟ್ ಈಸ್ ದ ಒರಿಜಿನಲ್ ಮೆಥಡ್. ಡೂ ದ್ಯಾಟ್. ಇಟ್ ಈಸ್ 16 ಇಂಟು 3x ಪ್ಲಸ್ 4 ಈಸ್ ಈಕ್ವಲ್ ಟು 25 ಇಂಟು 3x ಮೈನಸ್ 5. ಅಷ್ಟೇ. ಇದನ್ನು ಮಾಡಿ. 16 3s 48x ಪ್ಲಸ್ 4s 64 ಈಸ್ ಈಕ್ವಲ್ ಟು 75x ಮೈನಸ್ 125 ಅಲ್ವಾ? ರೈಟ್. ನಾವು ಈಗ ನೋಡಿ, 48 ಇಲ್ಲಿಗೆ ಹೋದರೆ ಮೈನಸ್, ಆವಾಗ 27 27x ಆಗುತ್ತೆ. ಮೈನಸ್ 25 ಇಲ್ಲಿಗೆ ಬಂದರೆ ಪ್ಲಸ್. ಸೊ 120 ಪ್ಲಸ್ 60 180. ಇಟ್ ಈಸ್ 189. ಆನ್ಸರ್ ಎಷ್ಟು? 9 ನಿಮಗೆ ಗೊತ್ತಿಲ್ಲ ಅಂದರೆ 9 3s 9 2s 9 1s 3 1s 3 7s. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 7. ಆನ್ಸರ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 7. ಗೊತ್ತಾಯ್ತಾ? ಈಗ ಟೈಮ್ ಯಾಕೆ ಜಾಸ್ತಿ ತಗೊಂಡಿದ್ದೀವಿ ನಾವು ಅಂತಂದರೆ, ಇಲ್ಲಿ ವಾಟ್ ಇಸ್ ದಿಸ್? ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಹೌ? ರೂಟ್ ಆಫ್ 3x ಪ್ಲಸ್ 4 ಪ್ಲಸ್ ರೂಟ್ ಆಫ್, ಇಲ್ಲೂ ಅಷ್ಟೇ 3x ಮೈನಸ್ 4 ಇದೆ. ರೈಟ್? ಇಲ್ಲಿ 3x ಪ್ಲಸ್ 4 ಮೈನಸ್ ರೂಟ್ ಆಫ್ 3x ಮೈನಸ್ 4 ಇದೆ. ಆ ಥರ ಇದ್ದಾಗ ನಿಮಗೆ ಕಾಂಪೊನೆಂಟೋ ಆ್ಯಂಡ್ ಡಿವಿಡೆಂಡೋ ಮೆಥಡ್ 2 ಟೈಮ್ಸ್ನ ನೀವು ಅಪ್ಲೈ ಮಾಡೋಕ್ಕೆ ಬರ್ತಾ ಇದೆ. ಅದು ಯಾವ ಸ್ಟೇಜಲ್ಲಿ ನಮಗೆ ಗೊತ್ತಾಯಿತು? ಈ ಸ್ಟೇಜಲ್ಲಿ, ಸೆಕೆಂಡ್ ಟೈಮ್ ಅಪ್ಲೈ ಮಾಡುವಾಗ ಕಾಂಪೊನೆಂಟೋ ಡಿವಿಡೆಂಡೋ. ಅದೇ ಇಂಥ ಕ್ವಶನ್ಸ್, ಈ ಥರ ಕ್ವಶನ್ ಕೊಟ್ಟರೆ ಸೆಕೆಂಡ್ ಟೈಮ್ ನಾವು ಕಾಂಪೊನೆಂಟೋ ಡಿವಿಡೆಂಡೋ ಮಾಡುವಾಗ ಚೆಕ್ ಮಾಡ್ಕೊತೀವಿ. ಏನು? ಎಕ್ಸ್ ಪ್ಲಸ್ ವೈ ಇದ್ದರೆ ಇಲ್ಲೂ ಎಕ್ಸ್ ಮೈನಸ್ ವೈ ಇದೆಯಾ ಅಲ್ವಾ ಅಂತ. ಇಲ್ಲ. ಅದಕ್ಕೆ ಕಾಂಪೊನೆಂಟೋ ಡಿವಿಡೆಂಡೋ ಸೆಕೆಂಡ್ ಟೈಮ್ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಇಲ್ಲಿ ನೋಡಿ ಮೇಲ್ಗಡೆ, ಇಲ್ಲೂ ಎಕ್ಸ್ ಪ್ಲಸ್ ವೈ ಇದ್ದರೆ ಇಲ್ಲೂ ಎಕ್ಸ್ ಮೈನಸ್ ವೈ ಇದೆ. ಅದಕ್ಕೆ ಇಲ್ಲಿ ಕಾಂಪೊನೆಂಟೋ ಡಿವಿಡೆಂಡೋ ಸೆಕೆಂಡ್ ಟೈಮ್ ಮಾಡಿದ್ವಿ. ಇಲ್ಲಿ ಮಾಡೋಕ್ಕೆ ಯಾಕೆ ಆಗಲಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಅದಕ್ಕೆ ವಾಟ್ ಡಿಡ್ ವಿ ಗೆಟ್ ಇಸ್ ದಟ್ ಆನ್ಸರ್. ಇದು ಮಾಡೋಕ್ಕಾಗಲ್ಲ ಅಂತಂದರೆ ವಿ ಗೋ ಫಾರ್ ರೇಷಿಯೋ ಮೆಥಡ್, ಕ್ರಿಸ್ ಕ್ರಾಸ್. ರೈಟ್? ಈಗ ನೋಡಿ ಇನ್ನೊಂದು ಕ್ವಶನ್. ಈ ಕ್ವಶನ್ ವಿಲ್ ಫೈನಲೈಸ್. ಓಕೆ, ವಿಲ್ ಕಂಪ್ಲೀಟ್ ಹಿಯರ್. ಇನ್ನೊಂದು ಸ್ಮಾಲ್ ವಾಟ್ ಇಸ್ ದಿಸ್ ಲೆಸನ್ ಬಿದ್ದೆ, ದಟ್ ವಿಲ್ ಡೂ ಇಟ್ ಅಪ್. ಓಕೆ ನೋಡಿ, ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಮೈನಸ್ ವೈ. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಎಕ್ಸ್ ಮೈನಸ್ ವೈ ಥರ ಇದೆ. ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲೂ ಸೇಮ್ ಇದ್ದಾವೆ. ಆವಾಗ ಇದನ್ನು ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ ಎಕ್ಸ್ ಬೈ ವೈ ಸಿಗುತ್ತೆ. ಇಲ್ಲೂ ಅಷ್ಟೇ. ಇಲ್ಲಿ ಫಸ್ಟ್ ಮೇಲ್ಗಡೆ
ಎಕ್ಸ್ ಬರೋಕ್ಕೆ ಪ್ಲಸ್ ಮಾಡಿದ್ವಿ ಈ ಎರಡನ್ನು ಪ್ಲಸ್ ಮಾಡಿ 10, ಇಲ್ಲಿ ಮೈನಸ್ ಮಾಡಿದ್ವಿ ಕೆಳಗಡೆ, ಮೈನಸ್ ಮಾಡಿ 4. ಆನ್ಸರ್ ಇಸ್ 5/2. ಎಕ್ಸ್ ಬೈ ವೈ ವಾಸ್ ದಿಸ್. ನಮಗೆ ಬೇಕಾಗಿರೋದು ಇದು. ಸ್ಕ್ವೇರ್ಸ್ ಬೇಕು, ಆವಾಗ ಸ್ಕ್ವೇರ್ಸೇ ತೊಗೊತೀನಿ. ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಗೊತ್ತಲ್ವಾ? ವಾಟ್ ಇಸ್ ದಿಸ್? 25/4. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನ್ಯೂಮರೇಟರಲ್ಲಿ ಬೇಕು. ಆವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಕೆಳಗಡೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೇಕು. ಇದನ್ನ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗ್ತಾ ಇದೆ? ಕಾಂಪೊನೆಂಡೋ ಡಿವಿಡೆಂಡೋ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆಯಾ ಇದನ್ನ ಬರೋಕ್ಕೆ? ಆವಾಗ ಏನು ಬರುತ್ತೆ? ಎಕ್ಸ್ ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದಾಗ ಇಲ್ಲಿ ಇಂಥ ಬರುತ್ತೆ. ಇದನ್ನು ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿ. ಇಟ್ ಇಸ್ 29/21. ಆನ್ಸರ್ ಇಸ್ ದಿಸ್. ಸಿಂಪಲ್. ಇದನ್ನ ಬರಿಬೇಡ. ವೆನ್ ಎವರ್ ಯು ಟೇಕ್ ಅನ್ ಎಕ್ಸಾಮ್ನ, ಡೋಂಟ್ ರೈಟ್ ದಿಸ್. ಎಕ್ಸ್ಪೆಕ್ಟ್ ಆರ್ ವಾಟ್ ಇಸ್ ದಿಸ್, ಎಸ್ಟಿಮೇಟ್ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬೈ ವೈ ಸ್ಕ್ವೇರ್ನ ನಾನು ಕಾಂಪೊನೆಂಡೋ ಡಿವಿಡೆಂಡೋ ಮಾಡಿದ್ರೆ ಪ್ಲಸ್ ಒಂದ್ಸಲ ಮೈನಸ್ ಒಂದ್ಸಲ ಬರುತ್ತೆ. ಹಾಗಾಗಿ ಬಂದಿರೋದನ್ನ ಪ್ಲಸ್ ಒಂದ್ಸರಿ ಮೈನಸ್ ಒಂದ್ಸರಿ ದಿಸ್. ರೈಟ್? ನೆನ್ಪಿಟ್ಕೋಬೇಕು ಜೋಪಾನವಾಗಿ, ದಟ್ ರಿವರ್ಸ್ ಆಪ್ಷನ್ ವಿಲ್ ಆಲ್ಸೋ ಬಿ ಆಲ್ವೇಸ್ ದೇರ್. ನಮ್ಮನ್ನು ಕೇಳಿರೋದು ಪ್ಲಸ್ ಅಂದರೆ ದೊಡ್ಡ ನಂಬರ್ ಫಸ್ಟ್, ಮೈನಸ್ ಆದರೆ ಹಂಗೆ ಅಂದರೆ ನೋಡಿ, ನಮ್ಮನ್ನು ಕೇಳಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಂದರೆ ಅವಾಗ ನೀವು ಮಾಡಬೇಕಾಗಿರೋದು ಮೈನಸ್. ಸೊ ಇಲ್ಲಿ 21, ಇಲ್ಲಿ 29 ಬರೋದು. ಕೇಳಿದ ಪ್ರಕಾರ ನೀವು ಆಪ್ಷನ್ನ ತಗೋಬೇಕು. ರೈಟ್? ಇಲ್ಲಿ ನೋಡಿ, ದಿಸ್ ಇಸ್ ಯುವರ್ ಹೋಮ್ವರ್ಕ್. ಐ ಎಕ್ಸ್ಪೆಕ್ಟ್ ಯು ಪೀಪಲ್ ವಾಟ್ ಇಸ್ ದಿಸ್ ಅಂತ. ರೈಟ್? ಓಕೆ. ಅದೇ ನಾನು ಹೇಳೋದು, ಯು ಹ್ಯಾವ್ ಟು ಹ್ಯಾವ್ ಸಮ್ ವಾಟ್ ಇಸ್ ದಿಸ್ ವರ್ಕ್ ಆಲ್ಸೋ ಅಲ್ವಾ? ಇದನ್ನ ಸ್ವಲ್ಪ ನೀವು ರಿಸರ್ಚ್ ಮಾಡಿ. ಅಗೇನ್ ವಾಟ್ ಐಲ್ ಟೆಲ್ ಯು, ಸಿ ನಾನು ನಿಮ್ಗೊಂದು ಹೇಳ್ತೀನಿ. ಸರ್ ಏನು ಸರ್ ನೀವೇ ಹೇಳ್ಬೋದಲ್ಲ ಅಂತ. ದ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಕಾಲೇಜಸ್ ಆ್ಯಂಡ್ IITs ಆರ್ NITs ಆರ್ ಸಮ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಈಸ್ ವಾಟ್ ಅಂತಂದರೆ, ನಿಮ್ಗಿಲ್ಲಿ ಕ್ವಶನ್ಸ್ ಆಸ್ ಅ ಟಫ್ ಕಾನ್ಸೆಪ್ಟ್ ಬರುತ್ತೆ. ಸಪೋಸ್ ಎಲೆಕ್ಟ್ರಿಕಲ್ ಡಿವೈಸಸ್ ಆ್ಯಂಡ್ ಸರ್ಕ್ಯೂಟ್ಸ್ ಆ ಥರ ಇದ್ದಾಗ ವಾಟ್ ಇಸ್ PN ಜಂಕ್ಷನ್ ಡಯೋಡ್, ಈ ಥರ ಬರೋದು. ವಾಟ್ ಇಸ್ ಡಯೋಡ್ ಅಂತ. IITsದಲ್ಲಿ ಹಂಗಲ್ಲ, ಅಪ್ಲಿಕೇಶನ್ ಆಫ್ ಡಯೋಡ್ ಸಿಗುತ್ತೆ ಕ್ವಶನ್. ರೈಟ್? ಗೆಟ್ಟಿಂಗ್ ವಾಟ್ ಇಸ್ ದಿಸ್ ಪಾಸ್ ಮಾರ್ಕ್ಸ್ ಅಲ್ಲ, ಗೆಟ್ಟಿಂಗ್ ಮಿನಿಮಮ್ ಮಾರ್ಕ್ಸ್ ಇಸ್ ಮೋರ್ ಹಿಯರ್. ಇಲ್ಲಿ 90%, 80% ಅಂತ ಹೇಳ್ತಾರೆ. ಆ್ಯಂಡ್ ದ ಡಿಫ್ರೆನ್ಸ್ ಇನ್ ಸ್ಟಡೀಸ್ ಈಸ್ ವಾಟ್ ಅಂತಂದರೆ ಸಿಂಪಲ್. ನೀವು ಹೋಗಿ ಓಕೆ ವಾಟ್ ಇಸ್ ರೆಸಿಸ್ಟರ್, ವಾಟ್ ಇಸ್ ಟ್ರಾನ್ಸಿಸ್ಟರ್ ಅಂತ ನೀವಿಲ್ಲಿ ವಾಟ್ ಇಸ್ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದಟ್ಸ್ ಇಟ್. ಬಟ್ ದ ಅಪ್ಲಿಕೇಶನ್ ಆಫ್ ವಾಟ್ ಇಸ್ ದಿಸ್ ರೆಸಿಸ್ಟರ್ ಆ್ಯಂಡ್ ಡಯೋಡ್, ಆಲ್ ದೀಸ್ ಥಿಂಗ್ಸ್ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. that is what you will be given more of a project type or a homework or a you do it yourself type. ಅವಾಗ ಏನಾಗುತ್ತೆ, ಯು ವಿಲ್ ಗೆಟ್ ಆಲ್ ಯುವರ್ ಥಾಟ್ ಪ್ರೊವೋಕಿಂಗ್ ಐಡಿಯಾಸ್. ಇಲ್ಲಿ ಏನಿಲ್ಲ, ನಾನು ಕೊಡ್ತೀನಿ, ನೀವು ನೋಡು, ನೀವು ಮಾಡಿ ನೋಡು, ಆ ಥರ ಅಲ್ಲ. ಬಿ ವೆರಿ ಪ್ರೊಡಕ್ಟಿವ್ ಆ್ಯಂಡ್ ದಟ್ ಈಸ್ ದ ಓನ್ಲಿ ಥಿಂಗ್ ವಾಟ್ ಮೇಕ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ IITians ಆರ್ NITians. ಸ್ವಲ್ಪ ನಾವು ಡೆವಲಪ್ ಆಗಬೇಕು. ಆ್ಯಂಡ್ ಅಗೇನ್ ಐ ಆಮ್ ನಾಟ್ ಟೆಲಿಂಗ್ ಯು ಟು ಎಂಕರೇಜ್ ಯು ಆಲ್ ದೀಸ್ ಥಿಂಗ್ಸ್, ಬಟ್ ಎಸ್ ದಿಸ್ ಇಸ್ ಅನ್ ಈಸಿ ಒನ್. ಇದು ನೋಡಿದ ತಕ್ಷಣ ಇದು A+B A-B ಥರ ಇದೆ, ಇದು A+B A-B ಥರ ಇದೆ ಅಲ್ವಾ? ಹಿಂಟ್ ಕೊಡ್ತೀನಿ. ಇದನ್ನು ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ x³/1 ಸಿಗುತ್ತೆ. ಇದು ಹಾಗೆ ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ ಇಲ್ಲಿ ಏನು ಸಿಗೋದು, ಇಲ್ಲಿ x/1 ಸಿಗುತ್ತೆ. ಆವಾಗ ಏನು ಬರೋದು, x² = 1. ಆವಾಗ x = +or-1. +or-1 ಆಪ್ಷನ್ ಇದೆಯಾ? ಇದ್ರೆ ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ? ಮಾಡಿದ ತಕ್ಷಣ ಇದನ್ನ ಆಪ್ಟ್ ಮಾಡ್ತೀರಾ, ಇದನ್ನ ಆಪ್ಟ್ ಮಾಡ್ತೀರಾ? ಇದನ್ನ ಆಪ್ಟ್ ಮಾಡಬೇಕು ಅಂತಂದ್ರೆ ಸಮಥಿಂಗ್ ಯು ನೀಡ್ ಟು ನೋ ಅಬೌಟ್ ದಿಸ್ ಅಲ್ವಾ? ಡೂ ದ ಹೋಮ್ವರ್ಕ್. ಓಕೆ, ನಾವು ನೆಕ್ಸ್ಟ್ ಒನ್ ಸಿ. ಇಲ್ಲೂ ಹಂಗೆ ಸೇಮ್ x+1/x-1 = a. ಎನ a/1 ಅಂತ ನಾವು ಅನ್ಕೋಬಹುದು. ನಮ್ಮನ್ನು ಕೇಳಿರೋದೇನು, x² + 1 ಅಂದರೆ 1² ಅಂತ ತಿಳ್ಕೊಬಹುದಾ? ಇದನ್ನು 1² ಅಂತ, ಬಿಕಾಸ್ 1² is 1. ಆವಾಗ ಇದನ್ನ ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ x/1 ಸಿಗುತ್ತೆ, x and 1. ಇಲ್ಲಿ a+1 ಸಿಗುತ್ತೆ, a-1 ಸಿಗುತ್ತೆ. ನಮಗೆ ಬೇಕಾಗಿರೋದು ಸ್ಕ್ವೇರ್ಸ್. ಸೊ x²/1² = a+1² / a-1² ಅಲ್ವಾ? ನಾವು x² + 1 ಇದನ್ನ ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ ಇದೇ ಸಿಗೋದು. ಐ ವಿಲ್ ನಾಟ್ ರೈಟ್,
ದಟ್ ಈಸ್ ಈಕ್ವಲ್ ಟು ಆನ್ಸರ್ ಈಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್. ವಾಟ್ ಇಸ್ ದಿಸ್? ಇಲ್ಲಿ ಪ್ಲಸ್ 2ab ಬರುತ್ತೆ, ಇಲ್ಲಿ ಮೈನಸ್ 2ab ಬರುತ್ತೆ. ಇದು ಇಲ್ಲಿ ಕ್ಯಾನ್ಸಲ್ ಆದರೆ ಪ್ಲಸ್ ಅಲ್ಲಿ ವಾಟ್ ಡು ವಿ ಗೆಟ್? ವಿಲ್ ಗೆಟ್ 2 ಇಂಟು a ಸ್ಕ್ವೇರ್ ಪ್ಲಸ್ 1 ಆರ್ 1 ಸ್ಕ್ವೇರ್, ವಾಟ್ ಎವರ್ ಇಟ್ ಇಸ್. ಕೆಳಗಡೆ ವಾಟ್ ಇಸ್ ದಿಸ್? ಏನಾಗುತ್ತೆ? 2 ಇಂಟು 4a ಸಿಗುತ್ತೆ. ಬಿಕಾಸ್ ಇಲ್ಲಿ ಪ್ಲಸ್ 2a, ಸಾರಿ 2 ಇಂಟು 2a ಆಗುತ್ತೆ. ಯಾಕಂದರೆ ಇಲ್ಲಿ ಪ್ಲಸ್ 2a, ಇಲ್ಲಿ ಪ್ಲಸ್ 2a ಸಿಗುತ್ತೆ. ಆರ್ ಐಲ್ ರೈಟ್ ಇಟ್ ಆ್ಯಂಡ್ ಐಲ್ ಟೆಲ್ ಇಟ್ ಯು, ಶೋ ಇಟ್. ರೈಟ್, ವಾಟ್ ಇಸ್ ದಿಸ್? a ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2a, a ಸ್ಕ್ವೇರ್ ಪ್ಲಸ್ 1 ಮೈನಸ್ 2a ಅಲ್ವಾ? ಇದೇ ಸಿಗುತ್ತೆ ಅಂತ ಹೆಂಗೆ ಗೊತ್ತಾಯಿತು? ಐ ಥಿಂಕ್ ವಿ ಡಿಸ್ಕಸ್ಡ್. ಎಸ್, ವಿ ಡಿಸ್ಕಸ್ಡ್. ರೈಟ್, ಅಪ್ಲೈ ಮಾಡಿ. a ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2a ಮೈನಸ್ a ಪ್ಲಸ್ a ಸ್ಕ್ವೇರ್ ಪ್ಲಸ್ 1 ಮೈನಸ್ 2a ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2a ಮೈನಸ್, ಇಲ್ಲಿ ಮೈನಸ್ ಮಾಡಬೇಕು, ಮೈನಸ್ a ಸ್ಕ್ವೇರ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ನೋಡಿ, a ಸ್ಕ್ವೇರ್ ನೋ ಮೈ ಮಿಸ್ಟೇಕ್, ಪ್ಲಸ್ 2a ಮೈನಸ್ 2a ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ ಮೈನಸ್ a ಸ್ಕ್ವೇರ್ ಮೈನಸ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ 1 ಇದೇ ಬರೋದು. 2 ಟೈಮ್ಸ್ ಆಫ್ a ಸ್ಕ್ವೇರ್, 2 ಟೈಮ್ಸ್ ಆಫ್ 1, ಸೊ ಕಾಮನ್ ಇಸ್ 2. ಇಲ್ಲಿ ಪ್ಲಸ್ 2a ಪ್ಲಸ್ 2a, 2 ಇಂಟು 2a, 2 gets cancel. Answer is a square plus 1 divided by 2a. This is it. Option number C. Okay. ಗೊತ್ತಾಯ್ತಾ? That's it. Easy or not? Yes, it is easy provided you do the practice regularly. ಈಗ ನೋಡಿ, a ಸ್ಕ್ವೇರ್ ಪ್ಲಸ್ ab ಕೇಳಿದ್ದು, ರೈಟ್? a ಸ್ಕ್ವೇರ್ ಬೇಕಲ್ಲ, ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಬರಬೇಕು? ಕಾಂಪೊನೆಂಟೋ ಡಿವಿಡೆಂಡೋ a ಬೈ b ಬರಬೇಕು. a ಬೈ b ಸಿಕ್ಕಿದ್ರೆ 5 is 5 by 1, 5 plus 1 is 6, 5 minus 1 is 4, it is 3 by 2 ಅಂತ ಗೊತ್ತಾಗಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ a ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 9 by 4 ಬರುತ್ತೆ. ನಾವು ವಾಟ್ ಇಸ್ ದಿಸ್ ದಟ್ ವಿ ನೀಡ್? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಸ್ 9 plus 4, it is 13. ab is a into b, 3 into 2, it is 6. 13 by 6, ಆನ್ಸರ್ ಇಸ್ ದಿಸ್. ಖತಮ್. ಮುಗೀತಾ? ದ್ಯಾಟ್ಸ್ ಇಟ್. ಇನ್ನೊಂದು ಕ್ವಶನ್ ನೋಡೋಣ. ಡೋಂಟ್ ವರಿ, ಐ ವಿಲ್ ನಾಟ್ ಮೇಕ್ ಯು ಬೋರ್ಡ್. ಸಿ, ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 3. 3ನ 3/1 ಅಂತ ತಿಳ್ಕೋಬಹುದು. ನಮ್ಗೆ ಬೇಕಾಗಿರೋದು ಸ್ಕ್ವೇರ್ಸ್ಗಳು. ಸೊ ಇದನ್ನು ಕಾಂಪೊನೆಂಟೋ ಡಿವಿಡೆಂಡೋ ಮಾಡಿದ್ರೆ ಎಕ್ಸ್ ಬೈ ವೈ ಸಿಗುತ್ತೆ. ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು 3 plus 1 divided by 3 minus 1. ಇಟ್ ಈಸ್ 2/1. ಸ್ಕ್ವೇರ್ಸ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್. ವಾಟ್ ಇಸ್ ದಿಸ್? 4/1. ಮುಗಿದೋಯ್ತು. ವಾಟ್ ಇಸ್ ದಿಸ್? ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಬೇಕು. ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಇಸ್ 4 minus 1 3. ಎಕ್ಸ್ ವೈ ಬೇಕು. 2 into 1 is 2. ಆನ್ಸರ್ ಇಸ್ 3/2. ಖತಮ್. ಸಿಕ್ತಾ? ಎಷ್ಟು ಬೇಗ ಸಿಕ್ತು, ಎಷ್ಟು ಆರಾಮಾಗಿ ಸಿಕ್ತು. ದ್ಯಾಟ್ಸ್ ವಾಟ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎ. ಯಾಕೆ ಇಷ್ಟೊಂದು ಕ್ವಶನ್ ಸೇಮ್ ಥರ ಮಾಡ್ತಾ ಇದ್ದೀರಾ ಅಂತಂದರೆ, ಯು ಹ್ಯಾವ್ ಟು ಗೆಟ್ ದಟ್ ಐಡಿಯಾ ವೈ ಐ ನೀಡ್ ಟು ಅಪ್ಲೈ ಅಂತ. ದಟ್ಸ್ ವಾಟ್ ಕಾಂಪೊನೆಂಟೋ ಡಿವಿಡೆಂಡೋ ಎಕ್ಸ್ ಬೈ ಎ, ರೈಟ್? ಇಲ್ಲಿ ಕೆ ಬೈ 1, ಕೆ ಪ್ಲಸ್ 1 ಡಿವೈಡೆಡ್ ಬೈ ಕೆ ಮೈನಸ್ 1. ಸೇಮ್ ಈ ಥರ ಮಾಡಿದ್ವಿ. ಸ್ಕ್ವೇರ್ಸ್ಗಳು ಕೇಳಿದಿರಾ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಕೆ ಮೈನಸ್ 1 ಹೋಲ್ ಸ್ಕ್ವೇರ್. ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಪ್ಲಸ್ ಮಾಡಿದಾಗ ನಮ್ಗೇನು ಸಿಗುತ್ತೆ? 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ರೈಟ್? ಕೆ ಸ್ಕ್ವೇರ್ ಪ್ಲಸ್ 1. 1 ಸ್ಕ್ವೇರ್ ಇಸ್ 1 ಸ್ಕ್ವೇರ್. ಓಕೆ, ಕೆಳಗಡೆ 2 ಇಂಟು 2ab ಸಿಗುತ್ತೆ. ಸೊ 2 ಇಂಟು 2ab. 2ab is 2 into k. 2 gets cancel. Answer is this. k square plus 1 by 2k. ಎಲ್ಲಿದೆ? k square plus 1 by 2k. This is it. ಈಗ ಗೊತ್ತಾಯ್ತಾ? ವೈ, ಹೌ, ವೇರ್ ಆ್ಯಂಡ್ ವಾಟ್ ಪ್ಲೇಸಸ್ ಕಾಂಪೊನೆಂಟೋ ಡಿವಿಡೆಂಡೋ ಮಾಡ್ಬೋದು. ಸರ್, ಇಲ್ಲಿ ನಾನು ಎಕ್ಸ್ ಸ್ಕ್ವೇರೇ ಅಲ್ಲ, ಎಕ್ಸ್ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ಎ ಕ್ಯೂಬ್ ಕೇಳ್ಬಹುದು. ಕೇಳೋಕ್ಕಾಗತ್ತಾ ಅಲ್ವಾ? ಕೇಳ್ಬೋದು. ಇಲ್ಲಿ ಸ್ಕ್ವೇರ್ ಮಾಡಿದ್ವಿ, ಕೆಳಗಡೆ ಹೋಗಿ ಕ್ಯೂಬ್ ಮಾಡ್ತೀನಿ, ಅದನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. ವಾಟ್ ಎವರ್ ಇಟ್ ಇಸ್, ಆರ್ ಯು ಫ್ಲೆಕ್ಸಿಬಲ್ ಆರ್ ನಾಟ್ ಟು ದ ಕ್ವಶನ್ ಈಸ್ ದಟ್ ವಾಟ್ ವಿಚ್ ಮ್ಯಾಟರ್ಸ್, ರೈಟ್? ಕಂಪ್ಲೀಟ್ಲಿ ಈಗ ಕಾಂಪೊನೆಂಟೋ ಡಿವಿಡೆಂಡೋ ನಾವು ಎಲ್ಲಿ ಯಾವ ಥರ ಸಿಕ್ಕಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಯ್ತು ಈಗ, ಅಲ್ವಾ? ಇದೇ ಗೊತ್ತಿರಲಿಲ್ಲ ಅಂತಂದರೆ ಏನು ಮಾಡ್ತೀರಾ? ಸಿ, ನೌ ಚೆಕ್ ದಿಸ್. ಜಸ್ಟ್ ಇಮ್ಯಾಜಿನ್ ಯು ಡೋಂಟ್ ನೋ ವಾಟ್ ಟು ಡೂ ಅಬೌಟ್ ದಿಸ್. ಹೊಸದಾಗಿ ನೋಡ್ತಾ ಇದ್ದೀರಾ. ಜಸ್ಟ್ ಒಂದು ನೀವು
ವಿಡಿಯೋ 40 ಮಿನಿಟ್ಸ್ ಆಗುತ್ತೆ ಈಗ. ಈ 40 ಮಿನಿಟ್ಸ್ ಮುಂಚೆ ನಿಮ್ಗೆ ಇದೇ ಕ್ವೆಶ್ಚನ್ ನಾನು ಕೊಟ್ಟಿದ್ರೆ, ವಿಲ್ ಯು ಟೇಕ್ ಇಟ್ ಮಿನಿಮಮ್ ಟು ಮಿನಿಮಮ್ 30 to 40 ಸೆಕೆಂಡ್ಸ್ ಆರ್ ನಾಟ್? ದ ಕನ್ಕ್ಲೂಷನ್ ಆಫ್ ದಿಸ್ ವಿಡಿಯೋ 30 to 40 ಸೆಕೆಂಡ್ಸ್ ತಗೊಳ್ತೀರಾ? ಡೆಫಿನೆಟ್ಲಿ ತಗೊತೀರಾ ಮಿನಿಮಮ್. ಆ 30 to 40 ಸೆಕೆಂಡ್ಸ್ ನೀವು ತಗೊಳ್ಳೋದನ್ನ ಇಫ್ ಐ ಕುಡ್ ಏಬಲ್ ಟು ರೆಡ್ಯೂಸ್, ಫಸ್ಟ್ ಥಿಂಗ್ ಇಸ್ ನಿಮ್ಮನ್ನ ಅಟೆಂಪ್ಟ್ ಮಾಡೋ ಥರ ನಾನು ನಿಮಗೆ ಐ ಮೇಕಿಂಗ್ ಯು ಎಲಿಜಿಬಲ್ ಸೊ ದಟ್ ಯು ಆರ್ ಅಟೆಂಪ್ಟಿಂಗ್ 100%. ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್, ಈಗ ನೀವು ಅಟೆಂಪ್ಟ್ ಮಾಡ್ತಿರೋದನ್ನ 30 to 40 ಸೆಕೆಂಡ್ಸ್ ಆರ್ 1 minute ತಗೊತಾ ಇದ್ರೆ, ಇಫ್ ಐ ಆಮ್ ರೆಡ್ಯೂಸಿಂಗ್ ಯುವರ್ ಟೈಮ್ ಅಂಡ್ ಎಫರ್ಟ್ ಟು 50%, ನೀವು 1 minute ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಐ ಆಮ್ ಮೇಕಿಂಗ್ ಯು ಟು ಕಂಪ್ಲೀಟ್ ವಿದಿನ್ 30 ಸೆಕೆಂಡ್ಸ್. ರೈಟ್? 30 ಸೆಕೆಂಡ್ಸ್ ಅಲ್ಲಿ ನಾನು ಇಫ್ ಐ ಆಮ್ ಮೇಕಿಂಗ್ ಯು ಟು ಮೇಕ್ 100% ಅಟೆಂಪ್ಟ್ ಎಫಿಷಿಯೆಂಟ್ಲಿ, ಅಕ್ಯುರೇಟ್ಲಿ ವಿದಿನ್ 50% of your time and 50% of your effort, then I think this video has been beneficial to you. I shall make these type of videos again and again. Let us complete this complete algebra so that whatever that we discuss should give you a good product. Let me meet you in the next video. Bye bye.